ಹಲೋ ಮೇಡಮ್. ಸೊ ನೀವು ಯೂತಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ? ಓ ನಮಸ್ತೆ. ಹೊಸ್ದಾಗಿ ಏನೇನೋ ಕೇಳ್ತಾ ಇದ್ದೀರಾ? ಓಕೆ, ಯೂತು ನನ್ನ ಪ್ರಕಾರ ಅವ್ರಿಗೆ ರೆಸ್ಪಾನ್ಸಿಬಿಲಿಟಿನ ತುಂಬ ಎಕ್ಸ್ಪೆಕ್ಟ್ ಮಾಡ್ತೀನಪ್ಪ. ಅವ್ರಿಗೆ ರೆಸ್ಪಾನ್ಸಿಬಿಲಿಟಿ ಬಗ್ಗೆ ತುಂಬಾ ಅವೇರ್ನೆಸ್ ಇಲ್ಲ. ರೈಟ್ ಬಗ್ಗೆ ಮಾತಾಡ್ತಾರೆ, ಬಟ್ ರೆಸ್ಪಾನ್ಸಿಬಿಲಿಟಿ ಮರ್ತು ಬಿಡ್ತಾರೆ. ಸೊ ನಾನು ರೆಸ್ಪಾನ್ಸಿಬಿಲಿಟಿ ತುಂಬ ಇಂಪಾರ್ಟೆಂಟ್ ಫಾರ್ ಮೀ. ಯಾಕಂದ್ರೆ ನಾನು ಚಿಕ್ಕದಿಂದ ರೆಸ್ಪಾನ್ಸಿಬಲ್ ಪರ್ಸನ್ ಆಗಿ ಇದ್ದಿದ್ದಕ್ಕೆ ಸ್ವಲ್ಪ ಆದರೂ ಅಚೀವ್ ಮಾಡಿದ್ದೀನಿ. ಅದೇ ಥರ ಅದೇ ದಾರಿನಲ್ಲಿ ನಮ್ಮ ಯಂಗ್ಸ್ಟರ್ಸು ಹೋಗ್ಬೇಕು ಅಂತ ತುಂಬ ಇಷ್ಟಪ್ಪ ನನಗೆ. ಬೇಕಾದಷ್ಟಿದೆ, ಸಾಕು ಅನಿಸುತ್ತೆ. ರೆಸ್ಪಾನ್ಸಿಬಿಲಿಟಿ ಫಸ್ಟ್ ಕಲೀಲಿ ಅವರು. ಓಕೆ, ಸೊ ಯೂತ್ ಹತ್ರ ಏನಿಲ್ಲ ಅಂತ ಗೊತ್ತಾಯಿತು, ಅಲ್ಲ ನಿಮ್ಗೆ ಏನು ಮಾಡಬೇಕು ಅಂತ ಗೊತ್ತಾಯಿತು. ಬಟ್ ಒಂದು ಸ್ವಲ್ಪ ಗುಡ್ ಥಿಂಗ್ಸ್ ನೀವು ಏನು ಅಪ್ರಿಷಿಯೇಟ್ ಮಾಡ್ಬೋದು ಯೂತ್ ಬಗ್ಗೆ? ಅವ್ರಿಗೆ ತುಂಬ ಸ್ಟ್ರೆಂತ್ ಇದೆ. ದೇ ಆರ್ ಆಲ್ ವೆರಿ ಎನರ್ಜೆಟಿಕ್. ಬಟ್ ಅದನ್ನು ಕರೆಕ್ಟಾಗಿ ಯೂಸ್ ಮಾಡ್ತಿಲ್ಲ ಅನ್ನೋ ಅವ್ರ ಫೀಲಿಂಗ್ ಇದೆ. ಯಾಕೆಂದರೆ ಅವ್ರ ಬಗ್ಗೆ ಅವ್ರ ಸ್ಟ್ರೆಂತ್ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ನಾನು ಏನು ಮಾಡ್ಬೋದು, ಏನು ಮಾಡದೇ ಇರ್ಬೋದು ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಅದನ್ನು ಫ್ಯಾಮ್ಲಿ ಹೇಳ್ಕೊಡ್ತಿಲ್ವೋ ಅಥವಾ ಸಿಚುವೇಶನ್ ಅಬ್ಸರ್ವ್ ಮಾಡ್ತಿಲ್ವೋ ಅಥವಾ ಅವರಾಗಿ ಅವ್ರು ಕಲಿತಿಲ್ವೋ ಏನೋ ಗೊತ್ತಿಲ್ಲಪ್ಪ. ಬಟ್ ಐ ಫೀಲ್ ದ್ಯಾಟ್ ದೇ ಆರ್ ವೆರಿ ಸ್ಟ್ರಾಂಗ್, ಎನರ್ಜೆಟಿಕ್. ದೇ ಕ್ಯಾನ್ ಡೂ ವಂಡರ್ಸ್ ಇಫ್ ದೇ ಲೈಕ್. ಅಷ್ಟೇ ನಾನು ಹೇಳಬಲ್ಲೆ. ನನಗನ್ಸುತ್ತೆ ಈ ನಡುವೆ ಯೂತಿಗೆ ಒಂದು ಸ್ವಲ್ಪ ಹೋಪ್ ಕಮ್ಮಿ ಆಗ್ತಾಯಿದೆ ಯಾವಾಗಲೂ. ಮತ್ತು ಎಂಪ್ಲಾಯ್ಮೆಂಟು ಕಮ್ಮಿ ಆಗ್ತಾಯಿದೆ, ಜಾಬ್ಸ್ ಹುಡ್ಕೋದು ಕಷ್ಟ ಆಗ್ತಾಯಿದೆ. ಮತ್ತು ನಿಮ್ಮ ಕಾಲದಲ್ಲಿ 10 ವರ್ಷ ಕೆಲಸ ಮಾಡಿದ್ರೆ ಮನೆ ತೊಗೊಬೋದಾಗಿತ್ತು. ಕಾಲದಲ್ಲಿ ಎಷ್ಟು ವರ್ಷ ಕೆಲಸ ಮಾಡಿದ್ರೂ ಏನೂ ಆಸ್ತಿ ಮಾಡೋ ಸೀನಿಲ್ಲ. ನಿಮಗೇನು ಅನಿಸುತ್ತೆ, ಹೇಗೆ ಹೋಪ್ ಹುಡುಕ್ಬೋದು ಅಂತ? ಹೋಪು ಅವ್ರ ಕೈನಲ್ಲೇ ಇದೆ. ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಂತ ಹೇಳ್ತೀವಿ. ಅವ್ರದ್ದು ಸ್ವಲ್ಪ ಇಮ್ಯಾಜಿನೇಷನ್ಗೆ ಟೈಮ್ ಕೊಡಬೇಕು, ಕ್ರಿಯೇಟಿವಿಟಿಗೆ ಸ್ವಲ್ಪ ಟೈಮ್ ಕೊಡಬೇಕು. ಅವ್ರ ಕಾಲದಲ್ಲಿ ಅವರೇ ನಿಲ್ಲೋ ಥರ ಇರಬೇಕು. ಎಲ್ಲದಕ್ಕೂ ಡಿಪೆಂಡ್ ಆಗಿ ಇರ್ತಾ ಇದ್ದರೆ ಐ ಡೋಂಟ್ ಥಿಂಕ್ ದೆರ್ ಇಸ್ ಎನಿ ಫ್ಯೂಚರ್ ಫಾರ್ ದೆಮ್. ಅಫ್ಕೋರ್ಸ್ ಸೊಸೈಟಿ ಈಸ್ ದೇರ್, ಪಾಪ್ಯುಲೇಷನ್ ಪ್ರಾಬ್ಲಮ್, ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಎಲ್ಲನೂ ಇದೆ. ಬಟ್ ಅದಕ್ಕೆ ಯಾರೋ ಏನೋ ಕೊಡ್ತಾರೆ ಆಪರ್ಚುನಿಟಿ ಅಂತ ಕೂತಿರೋದು ತುಂಬ ದೊಡ್ಡ ತಪ್ಪು. ಕೈ ಕಾಲಿಲ್ಲದೆ ಇರೋರು, ತಲೆ ಇಲ್ಲದೆ ಇರೋರು ಏನೇನೋ ಕೆಲಸ ಮಾಡ್ತಾರೆ. ಇವ್ರುಗಳು ಏನಾದರೂ ಮಾಡ್ಬೋದು. ಏನೋ ಅವ್ರಿಗೆ ರಿಯಲ್ ಆಪರ್ಚುನಿಟಿ ಬರೋವರೆಗೂ ಏನಾದರೂ ಒಂದು ಕ್ರಿಯೇಟ್ ಮಾಡ್ಬೋದು. ಆಮೇಲೆ ಈಗ ಸುಮಾರು, ನಾನೇನು ಗೌರ್ಮೆಂಟ್ಗೋಸ್ಕರ ಹೇಳ್ತಾ ಇಲ್ಲ, ಬಟ್ ಗೌರ್ಮೆಂಟ್ ಸ್ಕೀಮ್ಸ್ ತುಂಬ ಇದೆ. ಅವರು ಮನಸ್ಸು ಮಾಡಿದರೆ ಅದರಿಂದ ಏನಾದರೂ ಫೈನಾನ್ಷಿಯಲ್ ಅಸಿಸ್ಟೆಂಟ್ ತೊಗೊಂಡು ಏನಾದರೂ ಮಾಡ್ಬೋದು. ಸೊ ಸೆಲ್ಫ್ ಎಂಪ್ಲಾಯ್ಮೆಂಟ್ ಈಸ್ ದ ಬೆಸ್ಟ್ ಎಂಪ್ಲಾಯ್ಮೆಂಟ್ ಟು ಇಂಡಿವಿಜುವಲ್ ಅಟ್ ದ ಪ್ರೆಸೆಂಟ್. ಅದು ಒಂದು ನಾನು ಯೋಚನೆ ಮಾಡ್ತಾಯಿದ್ದೀನಿ. ಬಟ್ ಟಿಲ್ ದೇ ಗೆಟ್ ದ ಬೆಟರ್ ಆಪರ್ಚುನಿಟಿ ದೇ ಶುಡ್ ಎಂಪ್ಲಾಯ್ ದೆಮ್ಸೆಲ್ವ್ಸ್ ಥ್ರೂ ಸೆಲ್ಫ್ ಎಂಪ್ಲಾಯ್ಮೆಂಟ್. ಏನಂತೀರಾ? ನಿಮ್ಮ ಒಪಿನಿಯನ್ ಹೆಂಗೋ ಗೊತ್ತಿಲ್ಲ, ಬಟ್ ನನಗೆ ಇದು ಅನಿಸುತ್ತೆ. ಕಾಯ್ತಾ ಕೂತಿರ್ತಾರೆ, ಟೈಮ್ ವೇಸ್ಟ್ ಮಾಡ್ತಾ ಇರ್ತಾರೆ, ಕ್ರಿಯೇಟಿವಿಟಿ ಏನಿಲ್ಲ, ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ, ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ, ಅವ್ರ ಸ್ಟ್ರೆಂತ್ ಅವ್ರಿಗೆ ಗೊತ್ತಾಗಲ್ಲ. ಯೂಶಲಿ ಯೂತ್ಸ್ ಆರ್ ನಾಟ್ ಯೂಸ್ಲೆಸ್, ಬಟ್ ದೇ ಆರ್ ಯೂಸ್ಡ್ ಲೆಸ್. ಸೆಲ್ಫ್ ಯೂಸೇಜ್ ಕಡಿಮೆ ಆಗ್ತಾಯಿದೆ. ಅದನ್ನು ಏನಾದರೂ ಡೆವಲಪ್ ಮಾಡಿಕೊಂಡ್ರೆ ಸೆಲ್ಫ್ ರಿಯಲೈಸೇಷನ್ ತುಂಬ ಹೆಲ್ಪ್ ಆಗುತ್ತೆ ಅವ್ರಿಗೆ. ಅಷ್ಟೇ ಹೇಳ್ಬೋದು ನಾನು. ತುಂಬ ಓದಬೇಕು ಅವರು, ತುಂಬ ತಿಳ್ಕೋಬೇಕು, ಎಕ್ಸ್ಪ್ಲೋರ್ ಆಗಬೇಕು. ಅಫ್ಕೋರ್ಸ್ ಅರ್ಬನ್ ಯೂತ್ ಮಾಡ್ತಾರೆ. ಇನ್ಫ್ಯಾಕ್ಟ್ ನಾನು ಕನಕಪುರ ಕಡೆ ಹೋಗಿದ್ದೀನಿ, ಕೋಲಾರ ಕಡೆ ಹೋಗಿದ್ದೀನಿ. ಅವರೆಲ್ಲ ಎಷ್ಟು ಅಂಬಿಷಿಯಸ್ ಆಗಿದ್ದಾರೆ ಗೊತ್ತಾ. ಅವ್ರು ಯಾರಿಗೂ ಏನು ವೆಯ್ಟ್ ಮಾಡ್ತಾಯಿಲ್ಲ ಯೂತು. ಅವ್ರಿಗೇನೋ ಒಂದು ಕ್ರಿಯೇಟ್ ಮಾಡ್ಕೋತಾರೆ, ಏನೋ ಒಂದು ಮಾಡೋಕ್ಕೆ ಹೋಗ್ತಾರೆ. ದಯವಿಟ್ಟು ಅದನ್ನು ಮಾಡಿಸಿ. ನಿಮಗೇನು ಅನಿಸುತ್ತೆ, ಡಿಸೊಬೀಡಿಯನ್ಸು ಮತ್ತು ರೆಬಿಲಿಯಸ್ ಆಗಿರೋದಕ್ಕೆ ಏನಾದರೂ ವ್ಯಾಲ್ಯೂ ಇದೆಯಾ ಯೂತ್ನಲ್ಲಿ? ಐಡಿಯಾಸ್ ಕೊಟ್ಟಿದ್ದೀನಿ ಸರಿಪ, ಅದು ಐಡಿಯಾಸ್ ಅಲ್ಲ, ಅದು ಸಜೆಷನ್ ಅಷ್ಟೇ. ಏನಾದರೂ ಅವ್ರು ಮಾಡಲಿ ಅಂತ. ಅದಕ್ಕೋಸ್ಕರ ಅವ್ರು ಡಿಸೊಬೀಡಿಯನ್ಸ್ ಆದರೆ ನಾವು ತಪ್ಪಾಗುತ್ತಲ್ಲ.
Disobedience is aggressiveness which will not help them. ಯಾವ ಗ್ರೋತು ಇರಲ್ಲ ಡಿಸೊಬಿಡಿಯನ್ಸ್ ಇರುತ್ತೆ, ತುಂಬ ಕಷ್ಟ. ಅಫ್ಕೋರ್ಸ್ ಡಿಸೊಬಿಡಿಯನ್ಸ್ ಇಸ್ ಆಪೋಸಿಟ್ ಟು ವಾಟ್ ಯು ಆರ್ ಸಪೋಸ್ ಟು ಡೂ ಅಕಾರ್ಡಿಂಗ್ ಟು ಮೀ. ಇಟ್ ಈಸ್ ನಾಟ್ ಜಡ್ಜಿಂಗ್ ವಾಟ್ ಈಸ್ ಗುಡ್ ಆ್ಯಂಡ್ ವಾಟ್ ಈಸ್ ಬ್ಯಾಡ್ ವಿದೌಟ್ ಜಡ್ಜ್ಮೆಂಟ್, just taking only the bad things which is not acceptable, ಇದು ಡಿಸೊಬಿಡಿಯನ್ಸ್ ಆಗ್ಬೋದು. ಫಾರ್ ಎಕ್ಸಾಂಪಲ್, ನೀವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಫಾಲೋ ಮಾಡದೇ ಇದ್ದರೆ, ಟ್ರಾಫಿಕ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಫಾಲೋ ಮಾಡದೇ ಇದ್ದರೆ, ಇಟ್ಸ್ ನಥಿಂಗ್ ಬಟ್ ಡಿಸೊಬಿಡಿಯನ್ಸ್. ಈಸ್ ಇಟ್ ನಾಟ್ ಡಿಸ್ಟರ್ಬೆನ್ಸ್ ನಾಟ್ ಓನ್ಲಿ ಟು ಯು, ಟು ದ ಸೊಸೈಟಿ ಟು? ಅದನ್ನು ಡಿಸೊಬಿಡಿಯನ್ಸ್ ನಾನು ಒಪ್ಕೋತಾ ಇಲ್ಲ. ಅದನ್ನು ವ್ಯಾಲ್ಯೂಸ್ ಅಂತ ಕನೆಕ್ಟ್ ಮಾಡೋದು ಐ ಆಮ್ ವೆರಿ ಸಾರಿ. ವ್ಯಾಲ್ಯೂಸು ಫ್ಯಾಮ್ಲಿಯಿಂದ ಬರಬೇಕು, ಇಂಡಿವಿಜುವಲ್ ಮೈಂಡ್ ಸೆಟ್ಟಿಂಗಿಂದ ಬರಬೇಕು, ಪ್ರಾಕ್ಟೀಸಸ್ಸಿಂದ ಬರಬೇಕು, ಆ್ಯಂಡ್ ಒಳ್ಳೆ ಎನ್ವೈರನ್ಮೆಂಟಿಂದ ಬರಬೇಕು. ಇಟ್ಸ್ ಆಲ್ ಅಡಾಪ್ಟೆಡ್ ಆ್ಯಕ್ಟಿವಿಟೀಸ್, ಇಫ್ ನಾಟ್ ನ್ಯಾಚುರಲ್. ಮೇಡಮ್ ಒಂದು ಸ್ವಲ್ಪ ಇಂಟರಪ್ಟ್ ಮಾಡ್ತೀನಿ ನಿಮ್ಮನ್ನು. ಸರಿ. ಈಗ ನೀವು ಹೇಳಿದ್ದು ಮುಂಚೆ ಆಂಟ್ರಪ್ರೆನರ್ಸ್ ಆಗಿರಬೇಕು ಮತ್ತು ಅವರೇ ಆಪರ್ಚುನಿಟೀಸ್ ಹುಡುಕಬೇಕು ಅಂತ. ಇಲ್ಲಿ ನನಗೆ ಅನಿಸಿದ್ದು, ಒಂದೊಂದು ಸತಿ ಅಡ್ವೈಸ್ ಪೇರೆಂಟ್ಸ್ ಕೊಡುವಾಗ ಇನ್ನೊಂದು ಸ್ವಲ್ಪ ಕೋರ್ಸ್ ಮಾಡು ಅಥವಾ ಇಲ್ಲಿ ಕೆಲಸ ಹುಡುಕು ಅದನ್ನು ಮಾಡು ಅಂತ ಹೇಳುವಾಗ ಮೇ ಬಿ ಒಂದು ಸ್ವಲ್ಪ ಡಿಸೊಬಿಡಿಯನ್ಸ್ ಬೇಕಾಗ್ಬೋದೇನೋ ಅಂತ ನನಗನ್ಸುತ್ತೆ. ಆ ರೀತಿಯಲ್ಲಿ. ಮತ್ತು ನೀವು ಟ್ರಾಫಿಕ್ ರೂಲ್ಸ್ ಬಗ್ಗೆ ಹೇಳಿದ್ರಿ. ಆ್ಯಕ್ಚುಯಲ್ ಟ್ರಾಫಿಕ್ ರೂಲ್ಸ್ ಪ್ರಕಾರ ಪರ್ಫೆಕ್ಟಾಗಿ ಓಡಿಸ್ಬೇಕು ಅಂದರೆ ನನಗನ್ಸೋದು ಬೆಂಗಳೂರಿನಲ್ಲಿ ಓಡಿಸೋಕ್ಕೆ ಆಗಲ್ಲ. ಓವರ್ಟೇಕ್ ಮಾಡಬೇಕಾಗಿರೋದು ಒಂದು ಲೇನ್ನಲ್ಲಿ, ಹೋಗಬೇಕಾಗಿರೋದು ಒಂದು ಲೇನ್ನಲ್ಲಿ. ಬಟ್ ಓವರ್ಟೇಕ್ ಮಾಡೋಕ್ಕೆ ಚಾನ್ಸೇ ಇಲ್ಲದೇ ಇರ್ಬೋದು ಟ್ರಾಫಿಕ್ ಸಿಚುವೇಶನ್ ಇರೋದ್ರಿಂದ. ನಾವು ಡಿಸೊಬಿಡಿಯನ್ಸ್ಗೆ ಬ್ಯಾಡ್ ಎಕ್ಸಾಂಪಲ್ ತಗೊಳ್ಳೋದು ತಪ್ಪು. ಯಾಕೆಂದರೆ ಬ್ಯಾಂಗ್ಳೂರ್ ಟ್ರಾಫಿಕ್ ನಾವು ರೆಫರ್ ಮಾಡೋದು ಡಬಲ್ ತಪ್ಪು. ಬ್ಯಾಂಗ್ಳೂರ್ ಈಸ್ ಗ್ರೋಯಿಂಗ್ ಎವ್ರಿವೇರ್, ಅಂಡರ್ ಕನ್ಸ್ಟ್ರಕ್ಷನ್, ರೋಡ್ಸ್ ಆರ್ ಅಂಡರ್ ಕನ್ಸ್ಟ್ರಕ್ಷನ್, a lot of disturbances are there on the road. When we talk about the highway, disobedience will not be applicable. ಇಲ್ಲಿ ಏನಕ್ಕೆಂದರೆ ಸ್ಮಾಲ್ ವೆಹಿಕಲ್ಸ್ನವರು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಒಳಗೆ ಹೋಗೋದು ಅದು ಮ್ಯಾನೇಜಬಲ್. ಡಿಸೊಬಿಡಿಯನ್ಸ್ ವಿದೌಟ್ ಡಿಸ್ಟರ್ಬಿಂಗ್ ಎನಿಬಡಿ ಆ್ಯಂಡ್ ನಾಟ್ ಕಾಸಿಂಗ್ ಎನಿ ಟ್ರಬಲ್ ಟು ಎನಿಬಡಿ, ಸೆಲ್ಫ್ ಆ್ಯಂಡ್ ಆಲ್ಸೋ ಟು ಅದರ್ಸ್, ಇಟ್ ಕ್ಯಾನ್ ಬಿ, ಬಟ್ ನಾಟ್ ಆಲ್ವೇಸ್. ಸಿಚುವೇಶ್ನಲ್ ಅಂತ ಹೇಳ್ಬೋದು. ಇದು ಇನ್ನೊಂದು ಫಾರ್ ಎಕ್ಸಾಂಪಲ್ಲು ನಾವು ಫ್ರೀಡಮ್ ಫೈಟರ್ಸ್ ತೊಗೊಬೋದು. ಅವರು ಸಿವಿಲ್ ಡಿಸೊಬಿಡಿಯನ್ಸ್ ಅಂತ ಮಾಡಿದ್ರು. ಆವಾಗ ಕೊಲೋನಿಯಲ್ ಗೌರ್ಮೆಂಟ್ ಅಗೇನ್ಸ್ಟ್ ಆಗಿ ನಿಂತು ಅವ್ರದ್ದೇ ಥಾಟ್ಸು ಅವ್ರದ್ದೇ ಪ್ರೊಸೆಸಸ್ ಮಾಡಿದ್ರು. ಇನ್ನೂ ಡೀಪಾಗಿರುತ್ತಲ್ವಾ ಮೇಡಮ್? ಎಥಿಕಲ್ ಆಗಿ ಡಿಸೊಬೇ ಮಾಡ್ಬೋದಾ? ಡಿಸೊಬಿಡಿಯನ್ಸ್ ಅಥಾರಿಟಿ ಇರ್ಬೋದಾ? ಅಲ್ಲ, ನಾವು ಕೊಲೋನಿಯಲ್ ಎಕ್ಸಾಂಪಲ್ಸ್ ತಗೊಳ್ಳೋದು ಈಗ ಆ್ಯಸ್ ಆಫ್ 21st century ಇಟ್ ಈಸ್ ರಾಂಗ್. ಅದು ಬ್ಯಾಕ್ ರೆಫರೆನ್ಸಸ್ ತಗೊಂಡು ಹಿಸ್ಟ್ರಿನ ರೆಫರ್ ಮಾಡಿ ನಾನು ಹಂಗೆ ಇರ್ತೀನಿ ಹಿಂಗೆ ಇರ್ತೀನಿ ಅನ್ನೋದು ಡಬಲ್ ರಾಂಗ್. ವಿ ಆರ್ ನಾಟ್ ಗೋಯಿಂಗ್ ಟು ಟೇಕ್ ದ್ಯಾಟ್. ಪ್ರೆಸೆಂಟ್ ಸಿಚುವೇಷನ್ನಲ್ಲಿ ಹೆಂಗಿದೆ, ಸೊಸೈಟಿ ಹೆಂಗಿದೆ, ಸಿಚುವೇಶನ್ ಹೆಂಗಿದೆ, ಸರ್ಕಮ್ಸ್ಟಾನ್ಸಸ್ ಹೆಂಗಿದೆ, ಹಂಗೆ ನೋಡಿಕೊಂಡ್ರೆ ಖಂಡಿತ ಇಟ್ ವಿಲ್ ಬಿ ಹೆಲ್ಪ್ಫುಲ್. ಐ ಆಮ್ ಸಾರಿ, ನೀವು ಸುಮಾರು ಬುಕ್ಸ್ ರೆಫರ್ ಮಾಡಿರ್ಬೋದು, ಹಿಸ್ಟ್ರಿ ಓದಿರ್ಬೋದು, ಹಳೇದೆಲ್ಲ ತೊಗೋಬೋದು, ಬಟ್ ಈಗ ಏನಾಗಿದೆ ಅಂತ ರೆಫರ್ ಮಾಡಿ ಅದ್ರ ಪ್ರಕಾರ ನೀವು ಆ್ಯಕ್ಟ್ ಮಾಡಬೇಕು. ಆ್ಯಕ್ಟ್ ಟು ದ ಸಿಚುವೇಶನ್, ಆ್ಯಕ್ಟ್ ಟು ದಿ ಪ್ರೆಸೆನ್ಸ್, ವೆರಿ ಇಂಪಾರ್ಟೆಂಟ್. ದಯವಿಟ್ಟು ಹಳೇದು ತೊಗೊಂಡು ಬ್ಯಾಡ್ ರೆಫರೆನ್ಸ್ ತಗೋಬೇಡಿ. ಅದು ಅವರು ಆವಾಗ ಡಿಫೆನ್ಸ್ ಮಾಡಿಕೊಳ್ಳೇಬೇಕಾಗುತ್ತೆ. ಯಾಕಂದರೆ ಅಷ್ಟೊಂದು ಹರಾಸ್ಮೆಂಟ್ ಇತ್ತು ಆವಾಗ ಮಿಲ್ಟ್ರಿದು. ಆವಾಗ ಅಂಥ ಕೊಲೆಯಲ್ಲಿ ನೀವೇ ಹೇಳಿದ ಮೇಲೆ ಇಟ್ ಈಸ್ ನಥಿಂಗ್ ಬಟ್ ದೇರ್ ಇಸ್ ನೋ ಎನಿ ಸ್ಮೂತ್ನೆಸ್, ಇಟ್ ಈಸ್ ನಥಿಂಗ್ ಬಟ್ ಹರಾಸ್ಮೆಂಟ್. ಆಗ ನಾವು ಅಗ್ರೆಸಿವ್ ಆಗಲೇಬೇಕು. ಸುಮಾರು ಫ್ರೀಡಮ್ ಫೈಟರು ಡಿಸೊಬಿಡಿಯನ್ಸೇ ಮಾಡಿದರು. ಯಾತಕ್ಕೆ? ದ ರಿಸಲ್ಟ್ ಶುಡ್ ಬಿ ಗುಡ್, ರಿಸಲ್ಟ್ ಟು ಬಿ ಫಾರ್ ಸೊಸೈಟಲ್ ಬೆನಿಫಿಟ್. ಫ್ರೀಡಮ್ಗೆ ಫೈಟ್ ಮಾಡಿದ್ದಾರೆ. ಬ್ರಿಟಿಷರ್ಸ್ ಹತ್ರ ಡಿಸೊಬಿಡಿಯನ್ಸ್ ಮಾಡಿದ್ದಾರೆ ಖಂಡಿತ, ಆವಾಗ ಕರೆಕ್ಟು. ಈಗ ಸಿಚುವೇಶನ್ ಬೇಸ್ಡು ಯು ಹ್ಯಾವ್ ಟು ಚೇಂಜ್ ಆ್ಯಂಡ್ ಯು ಶುಡ್ ಅಕ್ಸೆಪ್ಟ್. ನೀವು ಇದನ್ನು ಹೇಳುವಾಗ ನನಗೊಂದು ಥಾಟ್ ಬಂತು.
ಈ ವಯಲೆನ್ಸು ಯಾವಾಗಲೂ ಫಿಸಿಕಲ್ ಆಗೇ ಇರಬೇಕು ಅಂತ ಇಲ್ಲ. ಹೌದು. ಫಾರ್ ಎಕ್ಸಾಂಪಲ್ ಡಿಸ್ಕ್ರಿಮಿನೇಷನ್ ಆಗ್ಬೋದು. ನೀವು ಫೀಮೇಲ್ ಲೀಡರ್ ಆಗಿರುವಾಗ ಮೇಲ್ ಸಬಾರ್ಡಿನೇಟ್ಸ್ ಡಿಸ್ಕ್ರಿಮಿನೇಟ್ ಮಾಡ್ಬೋದು. ನೀವು ಲೋವರ್ ಕಾಸ್ಟಿಂದ ಆಗಿದ್ದರೆ ಹೈಯರ್ ಕಾಸ್ಟ್ ಅವರು ಕಲ್ಚರ್ ಇಲ್ಲ ಹಾಗೆ ಹಿಂಗೆ ಅಂತ ಮಾತಾಡ್ಕೊಬೋದು. ಇದು ವೈಲೆನ್ಸೇ ಅಲ್ವಾ ಮೇಡಮ್? ಸೆಕ್ಷುವಲ್ ಹರಾಸ್ಮೆಂಟ್, sexual discrimination is very common internationally, all over the world. ಸ್ವಲ್ಪ ಯಾವಾಗಲೂ ಫೆಮಿನೈನ್ ಅಂದರೆ ಸ್ವಲ್ಪ ಡೌನೆ. ಈಗಂತಿಲ್ಲ, ಈವನ್ ಇನ್ ದ ವೆಸ್ಟರ್ನ್ ಕಂಟ್ರೀಸ್ ಯು ಕ್ಯಾನ್ ಟೇಕ್ ಸೋ ಮೆನಿ ಎಕ್ಸಾಂಪಲ್ಸ್. ಆಲ್ವೇಸ್ ವರ್ಕ್ ಪ್ಲೇಸ್ ಹರಾಸ್ಮೆಂಟ್, ವರ್ಕ್ ಪ್ಲೇಸ್ ಡಿಸ್ಕ್ರಿಮಿನೇಷನ್ ಇದ್ದೇ ಇರುತ್ತೆ. ವೆನ್ ಯು ಟಾಕ್ ಅಬೌಟ್ ದಿ ಕ್ಯಾಸ್ಟ್ ಆ್ಯಂಡ್ ರಿಲಿಜಿಯನ್ ಆ್ಯಂಡ್ ಅದರ್ ಥಿಂಗ್ಸ್ ಆ್ಯಂಡ್ ಆಲ್, ನಾವು ಆ್ಯಸ್ ಆಫ್ ನಾವು ಅದನ್ನು ಇಂಡೈರೆಕ್ಟಾಗೇ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ವೆರಿ ಫ್ಯೂ ಗ್ರೂಪ್ಸ್ ಅಂತ ಹೇಳ್ಬೋದು. ಅದು ಏನು ಗೊತ್ತಾ, ಇಟ್ ಈಸ್ ವೆರಿ ವೆರಿ ಲಾಂಗ್ ಪ್ರಾಕ್ಟೀಸ್, ಆಲ್ಮೋಸ್ಟ್ ಇಯರ್ಸ್ ಆ್ಯಂಡ್ ಇಯರ್ಸ್ ಆಫ್ ಬಂದುಬಿಟ್ಟಿರೋದು. ಅದನ್ನು ಡಿಸ್ಕ್ರಿಮಿನೇಟ್ ಮಾಡ್ತಾರೆ. ಅದು ಈಗ ಗ್ರ್ಯಾಜುವಲಿ ಚೇಂಜ್ ಆಗ್ತಾ ಇದೆ ಅಂತ ನನಗೆ. ಅದಕ್ಕೆ ಎಜುಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಕಲ್ಚರು ಸ್ವಲ್ಪ ಮೋಲ್ಡ್ ಆಗಬೇಕು. ಸೊಸೈಟಲ್ ಚೇಂಜಸ್ಸು ತುಂಬ ಇಂಪಾರ್ಟೆಂಟು. ಫ್ಯಾಮ್ಲಿ ವ್ಯಾಲ್ಯೂಸು ಇಂಪಾರ್ಟೆಂಟು. ಬಿಹೇವಿಯರಲ್ ಸೈನ್ಸು ವೆರಿ ಇಂಪಾರ್ಟೆಂಟ್. ಸೊ ಇದೆಲ್ಲ ಸ್ವಲ್ಪ ಮೋಲ್ಡ್ ಆದರೆ ಈಕ್ವಾಲಿಟಿ ಬಂದ್ಬಿಡುತ್ತೆ. ನಿಮಗೆ ಕಲ್ಚರ್ ಅಂದರೆ ಏನು? ಕಲ್ಚರ್ ಅಂದರೆ ಬಿಹೇವಿಂಗ್ ಒನ್ ಸೆಲ್ಫ್ ವಿತ್ ರೀಸನ್ಸ್, ರ್ಯಾಷನಲಿ. ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡ್ತೀರಾ? ಹೇಗಿರ್ಬೋದು, ಹೇಗೆ ಮಾಡ್ಬೋದು? ಕಲ್ಚರ್ ಅಂದರೆ ನಿಮ್ಮ ಪ್ರಕಾರ? ಡಿಸಿಪ್ಲಿನ್ಡ್ ಆಗಿರೋದು, ಒಂದು ರೆಸ್ಪೆಕ್ಟಬಲ್ ಆಗಿರೋದು, ಡಿಸ್ಕ್ರಿಮಿನೇಟ್ ಮಾಡದೇ ಇರೋದು, ಹಾನೆಸ್ಟ್ ಆಗಿರೋದು, ಟಾಲರೆನ್ಸ್ ಆಗಿರೋದು, ಆ್ಯಂಡ್ ಬೆಸ್ಟು ಮೇಂಟೈನಿಂಗ್ ದ ರಿಲೇಷನ್ಶಿಪ್ ಇರ್ಬೋದು. ಆಮೇಲೆ ವೆರಿ ಗುಡ್ ಹ್ಯಾಬಿ ಇರ್ಬೋದು. ಹೌ ಆರ್ ಯು ಕಂಡಕ್ಟಿಂಗ್ ಯುವರ್ ಸೆಲ್ಫ್ ವಿತ್ ಅದರ್ಸ್ ಇರ್ಬೋದು. ಆಲ್ ದಿಸ್ ಆರ್ ಆಲ್ ಕಲ್ಚರಲ್ ಫ್ಯಾಕ್ಟ್ಸ್. ಓಕೆ ಮೇಡಮ್, ಒಂದು ಸ್ವಲ್ಪ ಲೈಟ್ ಸಬ್ಜೆಕ್ಟ್ಗೆ ಹೋಗೋಣ. ಒಬ್ಬ ಯೂತ್ ಇಂಡಿವಿಜುವಲ್ಗೆ ಒನ್ ಸೆಲ್ಫ್ ಮತ್ತು ಸೊಸೈಟಿ ಮಧ್ಯ ಹೇಗೆ ಬ್ಯಾಲೆನ್ಸ್ ಮಾಡ್ಕೊಬೋದು? ಥರ ಇಂಡಿವಿಜುವಾಲಿಟಿ ಮತ್ತು ಥರ ಸೋಷಿಯಲ್ ಕಾನ್ಷಿಯಸ್ನೆಸ್ ಬ್ಯಾಲೆನ್ಸ್ ಎಲ್ಲಿ ಹುಡುಕ್ಬೋದು? ಇದಕ್ಕೆ ಸೊಸೈಟಿ ಸೆಲ್ಫ್ ಅವೇರ್ನೆಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೆಲ್ಫ್ ಎಜುಕೇಷನ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಅಕ್ಸೆಪ್ಟಿಂಗ್ ಸೊಸೈಟಿ ಆ್ಯಸ್ ಇಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಹಿಂಗಿದ್ರೆ ಸ್ವಲ್ಪ ಕನೆಕ್ಟ್ ಮಾಡ್ಕೋಬೋದು. ಸೆಲ್ಫು ಸೊಸೈಟಿ ಕನೆಕ್ಟ್. ಯಾಕೆಂದರೆ ವಿ ಕ್ಯಾನಾಟ್ ಚೇಂಜ್ ಅದರ್ಸ್, ವಿ ಹ್ಯಾವ್ ಟು ಚೇಂಜ್ ಅವರ್ ಸೆಲ್ಫ್ಸ್. ದಿಸ್ ಈಸ್ ದಿ ಫ್ಯಾಕ್ಟ್. ಏನು ಮಾಡೋಕ್ಕಾಗುತ್ತೆ? ಅವ್ರು ಚೇಂಜ್ ಆಗಲ್ಲ ಅಂದರೆ ನಾವು ಚೇಂಜ್ ಆಗಲೇಬೇಕಲ್ಲ. ಅವರು ಸರಿ ಇಲ್ಲ ಅಂದರೆ ನಾವಾದರೂ ಸರಿ ಇರಬೇಕಲ್ಲ. ದಟ್ ಈಸ್ ದಿ ಎಕ್ಸ್ಪೆಕ್ಟೇಷನ್. ಇದು ಹೆವಿ ಆಯ್ತೇನೋ, ಯೂತ್ ಮೇ ನಾಟ್ ಅಕ್ಸೆಪ್ಟ್. ಅವ್ರಿಗಿರೋ ಅಗ್ರೆಸಿವ್ನೆಸ್ ಐ ಅಂಡರ್ಸ್ಟ್ಯಾಂಡ್, ಅವ್ರಿಗಿರೋ ಡಿಸ್ಪ್ಲೆಷರ್ ಐ ಅಂಡರ್ಸ್ಟ್ಯಾಂಡ್, ಅವ್ರಿಗೆ ಲ್ಯಾಕ್ ಆಫ್ ಆಪರ್ಚುನಿಟಿ ಆಲ್ಸೋ ಐ ಅಂಡರ್ಸ್ಟ್ಯಾಂಡ್. ಬಟ್ ಏನು ಮಾಡೋದು, ನಾವು ಸ್ವಲ್ಪ ಅದ್ರ ವ್ಯಾಲ್ಯೂಸ್ನ ಸ್ಪ್ರೆಡ್ ಮಾಡಬೇಕು. ಹಂಗೆ ಇದ್ದರೆ ಆಗಲ್ಲ. ಹಂಗೇ ಎಲ್ಲರೂ ಅಗ್ರೆಸಿವ್ ಆಗಿಬಿಟ್ಟು ರೆಬೆಲ್ ಆಗಿಬಿಟ್ರೆ ಚೆನ್ನಾಗಿರಲ್ಲ. ವಿ ಹ್ಯಾವ್ ಟು ಚೇಂಜ್. ಸ್ವಲ್ಪ ಸ್ಮೂತ್ನೆಸ್ಗೆ ಬರಲೇಬೇಕು. ಲೈಫ್ ಚೇಂಜ್ ಮಾಡಲೇಬೇಕು. ನೀವು ಓನ್ಲಿ ಎಜುಕೇಟೆಡ್ ವಿಲ್ ಟಾಕ್ ಲೈಕ್ ದಿಸ್, ನಾಟ್ ದಿ ಪರ್ಸನ್ಸ್ ಹೂ ಆರ್ ನಾಟ್ ಮಚ್ ಎಜುಕೇಟೆಡ್. ದೇ ಹ್ಯಾವ್ ದೇರ್ ಓನ್ ಪೊಲೈಟ್ನೆಸ್, ದೇ ಹ್ಯಾವ್ ದೇರ್ ಓನ್ ಅಕ್ಸೆಪ್ಟೆನ್ಸ್, ದೇ ಹ್ಯಾವ್ ದೇರ್ ಓನ್ ರಿಲೇಷನ್ಶಿಪ್ ಕಲ್ಚರ್ ಎಲ್ಲ ಇದಪ್ಪ. ಪ್ರಾಬಬಲಿ ಯು ಆರ್ ರೆಫರಿಂಗ್ ವಿತ್ ದಿ ಅರ್ಬನ್ ಫೋಕ್, ಅರ್ಬನ್ ಯೂತ್ ಇರ್ಬೋದು. ಬಟ್ ಎಲ್ಲ ಥರದಲ್ಲೂ ಎಲ್ಲ ಡೈರೆಕ್ಷನ್ನು ನಾವು ನೋಡಬೇಕಲ್ಲ. ಗೊತ್ತಿಲ್ಲ ಮೇಡಮ್. ಐ ಡೋಂಟ್ ಥಿಂಕ್ ಓನ್ಲಿ ಅರ್ಬನ್ ಫೋಕ್ ಆರ್ ರೆಬಿಲಿಯಸ್. ಇಲ್ಲ, ನಾನು ರೆಬಿಲಿಯನ್ಸ್ ಅಂತ ಎಲ್ಲರೂ ಅಂತ ಹೇಳ್ತಿಲ್ಲಪ್ಪ. ಐ ಆಮ್ ವೆರಿ ಸಾರಿ. ಕೆಲವರು ಅಂತ ಹೇಳ್ತೀನಿ. ಹೈಲಿ ಕ್ವಾಲಿಫೈಡು ಅಥವಾ ಡಿಸ್ಟೆನ್ಸ್ ಎಜುಕೇಷನ್ ಬೇರೆ ಕಡೆ ಓದ್ಕೊಂಡು ಬಂದವರು ಕಂಪೇರ್ ಮಾಡ್ತಾರೋ ಏನೋ, ಬೇರೆ ದೇಶದಿಂದ ಬಂದವರು ಕಂಪೇರ್ ಮಾಡ್ತಾರೇನೋ, ಹೈಲಿ ಹೆವಿ ಪ್ಯಾಕೇಜ್ ತಗೊಳ್ಳೋರು ಇರ್ಬೋದು. ಅಲ್ವಾ ಹೈಲಿ ಕ್ವಾಲಿಫೈಡ್, ಕ್ವಾಲಿಫಿಕೇಷನ್ ತುಂಬ
ಇರೋರು ಹೇಳ್ಬೋದೇನೋ ಗೊತ್ತಿಲ್ಲ. ಬಟ್ ಅಫ್ಕೋರ್ಸ್ ಐ ಕೆನಾಟ್ ಜಸ್ಟ್ ಪುಟ್ ಎನಿಬಡಿ ಡೌನ್, ಬಟ್ ಮೈ ಇಟ್ ಮೇ ಬಿ ಅಬ್ಸರ್ವೇಷನ್ ಆರ್ ಎಕ್ಸ್ಪೀರಿಯನ್ಸ್ ಆರ್ ದೇ ಪ್ರಾಕ್ಟೀಸ್ ಟು ಸೆಕೆಂಡ್ ಎಕ್ಸ್ಟೆಂಟ್, ಬಟ್ ಐ ಆಮ್ ನಾಟ್ ಟೆಲ್ಲಿಂಗ್ ಎವ್ರಿಬಡಿ. ಓಕೆ ಮೇಡಮ್, ಒಂದು ರ್ಯಾಪ್ ಅಪ್ ಮಾಡೋಕ್ಕೆ ಒಂದು ಪ್ರಶ್ನೆ. ನೀವು ಹೇಳಿದ್ರಿ ಯೂತ್ ಶುಡ್ ಹ್ಯಾವ್ ವ್ಯಾಲ್ಯೂಸ್ ಅಂತ. ಕ್ಯಾನ್ ಯು ಟೆಲ್ ಅಸ್ ಸಮ್ ವ್ಯಾಲ್ಯೂಸ್ ವಿ ನೀಡ್ ಟು ಕೀಪ್ ಸೊ ವಿ ಕ್ಯಾನ್ ಬಿ ಗುಡ್ ಪಾರ್ಟ್ ಆಫ್ ಸೊಸೈಟಿ ಆರ್ ಬಿ ಗುಡ್ ಸಕ್ಸಸ್ಫುಲ್ ಇಂಡಿವಿಜುವಲ್ಸ್? Humbleness will help you a lot. Accepting others as they are will help you a lot. And positive thinking may give you good result. And trying to have a best communication may help you. And talking with the people with smile will help you a lot. Accept them as they are. Okay. Thank you, madam, for your Thank you. wisdom and your time. Thank you.